ಕುರ್ಚಿ ವಿಚಾರದಲ್ಲಿ ಒಂದು ರೀತಿ ನಡೀತಾ ಇದ್ರೆ ಇನ್ನೊಂದು ಕಡೆಗೆ ಟನಲ್ ವಿಚಾರದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಮಾತುಕತೆಗಳು ಕೂಡ ಆಗ್ತಾ ಇದೆ ಸಂಘರ್ಷಕ್ಕೆ. ಯಾಕೆ ಅಂತಾರೆ ಬಿಜೆಪಿಗೆ ಹೋರಾಟವನ್ನ ಮಾಡ್ತಾ ಇದೆ ಟನಲ್ ಬೇಡ ಅಂತ ಹೇಳಿ, ಬೆಂಗಳೂರನ್ನ ರಕ್ಷಿಸಿ ಅಂತ ಹೇಳಿ, ಟನಲ್ ಅನ್ನ ನಿಲ್ಲಿಸಿ ಅಂತ ಹೇಳಿ. ಆದ್ರೆ ಡಿ ಕೆ ಶಿವಕುಮಾರ್ ಆಫರ್ ಕೊಡ್ತಾ ಇದ್ದಾರೆ. ಆಯ್ತು, ಹಿಂದೆ ಎಲ್ಲ ಇದೇ ರೀತಿಯಾಗಿ ಮಾಡಿದ್ರಿ, ಈಗಲೂ ಅದೇ ರೀತಿಯಾಗಿ ಮಾಡ್ತಾ ಇದ್ರೆ ಬೇರೆ ಏನು ಮಾಡ್ಬೇಕು ಹೇಳಿ. ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ಬಿಡ್ತೀವಿ, ನೀವೇ ಹುಡ್ಕೊಂಡು ಬಂದು ಹೇಳಿ ನಮ್ಗೆ ಎಲ್ಲೆಲ್ಲಿ ಏನು ಮಾಡಬೇಕು ಅಂತೇಳಿ ತಕ್ಕಂಗೆ ಮಾಡ್ತೀವಿ, ಬಟ್ ಮಾಡೋದನ್ನು ಮಾತ್ರ ಬಿಡಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ, ಅದರಲ್ಲೂ ಉಪಮುಖ್ಯಮಂತ್ರಿಗಳು. ಹಾಗಿದ್ದಾಗ ಏನು ಬೆಳವಣಿಗೆ ಆಗಿದೆ, ಯಾವ ರೀತಿ ಅಭಿಯಾನ ಶುರುವಾಗಿದೆ, ಎಲ್ಲಿದೆ ನೋಡಿ ಡೀಟೇಲ್ಸ್. ಟನಲ್ ಯೋಜನೆ ವಿರುದ್ಧ ಬಿಜೆಪಿ ಹೋರಾಟ. ಬೆಂಗಳೂರು ರಕ್ಷಿಸಿ, ಟನಲ್ ರೋಡ್ ನಿಲ್ಲಿಸಿ. ಟನಲ್ ರಸ್ತೆಯ ವಿರುದ್ಧ ಸಹಿ ಅಭಿಯಾನ. ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿಗೆ ರಾಜ್ಯ ಸರ್ಕಾರ ಹೊಸ ಯೋಜನೆಯೊಂದನ್ನು ತರಲು ಮುಂದಾಗಿದೆ. ಅದುವೇ ಟನಲ್ ರೋಡ್. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಸರಿಸುಮಾರು 18 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆ ಮಾಡಲು ಸರ್ಕಾರ ಅನೇಕ ವಿರೋಧದ ನಡುವೆಯೂ ಡಿಪಿಆರ್ ಸಿದ್ಧ ಮಾಡಿಕೊಂಡಿದೆ. ಇದಕ್ಕೆ ಬಿಜೆಪಿ ಪಕ್ಷ ತೀವ್ರ ರೀತಿಯಲ್ಲಿ ವಿರೋಧಿಸುತ್ತಲೇ ಬಂದಿದೆ. ಇಂದು ಲಾಲ್ಬಾಗ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಸಿದ್ರು. ಲಾಲ್ಬಾಗ್ನಲ್ಲಿನ ಜನರ ಬಳಿ ತೆರಳಿ ಟನಲ್ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಮಾಡಿದ್ರು. ಇನ್ನು ಈ ಯೋಜನೆಯಿಂದ ಆಗುವ ಸಮಸ್ಯೆ ಬಗ್ಗೆ ಲಾಲ್ಬಾಗ್ ವಾಕರ್ಸ್ ಬಳಿ ಚರ್ಚೆ ನಡೆಸಿದ್ರು. ಇನ್ನು ಟನಲ್ ರಸ್ತೆ ಮಾಡಲು ಹೊರಟಿರೋ ಸರ್ಕಾರದ ನಡೆಯನ್ನ ಖಂಡಿಸಿದ್ದು, ಸರ್ಕಾರ 120 ಇಲಾಖೆಯಿಂದ ಅನುಮತಿ ಪಡೆಯಬೇಕು, ಅದನ್ನ ಪಡೆದಿಲ್ಲ. ಜೊತೆಗೆ 43,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಟನಲ್ ಮಾಡಲು ಹೊರಟಿದೆ. 1 ಕಿಲೋಮೀಟರ್ಗೆ 1,800 ಕೋಟಿ ಖರ್ಚು ಮಾಡ್ತಿದೆ. ಇದರಲ್ಲಿ 5 ಕಿಲೋಮೀಟರ್ ಮೆಟ್ರೋ ಮಾಡಬಹುದು ಎಂದು ಅಶೋಕ್ ಕಿಡಿಕಾರಿದ್ರು. ಸರ್ಕಾರ ಭಂಡತನದಿಂದ ಈ ಕೆಲಸ ಮಾಡಲು ಮುಂದಾಗಿದೆ. ಇದು ಅವೈಜ್ಞಾನಿಕ ಕಾಮಗಾರಿ ಆಗಲಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ವಾಗ್ದಾಳಿ ನಡೆಸಿದ್ರು. ಇತ ಬಿಜೆಪಿ ನಾಯಕರ ಸಹಿ ಸಂಗ್ರಹ ಅಭಿಯಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಸಹಿ ಸಂಗ್ರಹ ಮಾಡುತ್ತಿರುವುದು ಒಳ್ಳೆಯದು, ಜಾಗೃತಿ ಮೂಡಿಸಲಿ. ಅಶೋಕ್ ಅಧ್ಯಕ್ಷತೆಯಲ್ಲೇ ಒಂದು ಸಮಿತಿ ಮಾಡುತ್ತೇವೆ, ಯಾರ್ಯಾರು ಸದಸ್ಯರು ಬೇಕು ಎಂದು ಅವರೇ ಹೇಳಲಿ. ಇದು ಸಾರ್ವಜನಿಕರಿಗಾಗಿ ಮಾಡುತ್ತಿರುವ ಯೋಜನೆ. ಲಾಲ್ಬಾಗ್ ಇತಿಹಾಸ ಗೊತ್ತಿದೆ, ಹಾಳು ಮಾಡೋಕೆ ಮೂರ್ಖನಲ್ಲ ಎಂದು ಬಿಜೆಪಿ ನಾಯಕರ ಹೇಳಿಕೆಗೆ ತಿರುಗೇಟು ನೀಡಿದರು. ನಾವ್ಯಾರು ಅಭಿವೃದ್ಧಿ ವಿರೋಧಿಗಳಲ್ಲ, ಒಳ್ಳೆ ಕೆಲಸ ಮಾಡಿ. ಇಷ್ಟು ನೀವು ಮಾಡಬೇಕಾಗಿರೋದು ಬೆಂಗಳೂರಲ್ಲಿ ಬಿದ್ದಿರೋಂಥ ಹಳ್ಳಗಳನ್ನೆಲ್ಲ ಮುಚ್ಚಿಬಿಡಿ, ಬೆಂಗಳೂರಲ್ಲಿರೋ ಕಸನೆಲ್ಲ ತೆಗೆದುಬಿಡಿ. ಆಮೇಲೆ ನೀವು ಬೇಕಾದರೆ ಚಂದ್ರಲೋಕಕ್ಕೆ ಏನಾದರೂ ಟನಲ್ ಮಾಡ್ತೀನಿ, ಗಾಳಿಯಲ್ಲೇ ಒಂದು ಟನಲ್ ಮಾಡ್ತೀನಿ ಅಂದರೂ ನಮ್ದೇನು ಅಬ್ಜೆಕ್ಷನ್ ಇದೆ. ನೀವು ಇದಕ್ಕೆ 1 ಕಿಲೋಮೀಟ್ರಿಗೆ 1,285 ಕೋಟಿ ರೂಪಾಯಿ ಖರ್ಚಾಗ್ತೈತೆ. 1,285 ಕೋಟಿ 1 ಕಿಲೋಮೀಟ್ರಿಗೆ. ಈ ಟನಲ್ ರಸ್ತೆ ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಶ್ರೀಮಂತರಿಗೋಸ್ಕರ ಮಾಡಿರುವಂಥ ಯೋಜನೆ ಇದು. ಇದನ್ನ ನಾವು ಮೊದಲನೇ ದಿವಸದಿಂದ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್ಕಾರ ಐಡಿಯಾ ಕೊಟ್ಟಾಗಿಂದ ಇದು ಒಂದು ದಿವಸ ಲಾಲ್ಬಾಗು ಅಂತಾರೆ, ಇನ್ನೊಂದು ದಿವಸ ಅಲ್ಲಿ ಸ್ಯಾಂಕಿ ಟ್ಯಾಂಕು ಅಂತಾರೆ, ಇನ್ನೊಂದು ದಿವಸ ಕೃಷ್ಣರಾವ್ ಪಾರ್ಕು ಅಂತಾರೆ. ಅಲ್ಲಿಗೆ ಬಂದು ಸರ್ವೆ ಮಾಡಿದ್ದಾರೆ. ಒಂಥರ ನಾಗರಾವಿನ ಹೆಡೆ ಇದ್ದಂಗೆ ಇದು, ಇದರ ಎಂಟ್ರಿ ಎಕ್ಸಿಟ್. ಇಲ್ಲಿ ಅಧಿಕಾರಿಗಳಿಗೆ ಇದ್ರ ಸಂಬಂಧಪಟ್ಟಂಥವ್ರಿಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಯಾವುದಕ್ಕೂ ಉತ್ತರ ಇಲ್ಲ. ನಾನು ಎಲ್ಲ ಅಧ್ಯಯನ ಮಾಡಿದ್ದೀನಿ. ನಾನು ಲಾಲ್ಬಾಗ್ನ ಹಾಳು ಮಾಡೋಕ್ಕೆ ಮೂರ್ಖನಲ್ಲ. ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ. ಲಾಲ್ಬಾಗಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾ ಇದೆ, ಎಷ್ಟು ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ಅಶೋಕ್ ಅಧ್ಯಕ್ಷತೆಯಲ್ಲೇ ಒಂದು ಸಮಿತಿ ಮಾಡ್ತೀನಿ, ರೆಡಿ ಇದ್ದೀನಿ ನಾನು. ಅವರೇ ಯಾರು ಮೆಂಬರ್ ಮಾಡಬೇಕು ಅಂತ ಹೇಳಿ ಅದು ಮಾಡೋಕ್ಕೆ ಹೇಳಿದ್ದೀನಿ. ಇದು ನನ್ನ ಆಸ್ತಿ ಅಲ್ಲ, ಇದು ಇಲ್ಲ ಯಾರ ಆಸ್ತಿನೂ ಅಲ್ಲ. ಇದು ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾ ಇರೋಂಥ ಒಂದು ಯೋಜನೆ. ರಾಜಕಾರಣ ಮಾಡಬೇಕು, ಇಡೀ ಬೆಂಗಳೂರಲ್ಲಿ ಟನಲಲ್ಲಿ ಮೆಟ್ರೋ ತೊಗೊಬರ್ಲಿಲ್ವಾ? ಟನಲಿಂದ ತಾನೇ ಮೆಟ್ರೋ ಬಂದಿದ್ದು. ಇವ್ರು ತಂದಿದ್ರಾ? ಅದನ್ನು ಹೋಗಿ ತೆಗೆದು ದಾಖಲೆ ತೆಗೆಸಿ ನೋಡಲಿ. ಬೆಂಗಳೂರು ಟನಲ್ ರಸ್ತೆ ಯೋಜನೆಗೆ ಬಿಜೆಪಿ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ. ಈಗಾಗಲೇ ಕಾನೂನು ಸಮರ ಮಾಡ್ತಾ ಇದೆ. ಜನಾಂದೋಲನವನ್ನು ಕೂಡ ಬಿಜೆಪಿ ಹಮ್ಮಿಕೊಂಡಿದೆ. ಇವತ್ತು ಲಾಲ್ಬಾಗ್ನಲ್ಲಿ ಬೃಹತ್ ಜನಾಂದೋಲನ ಪ್ರತಿಭಟನೆಯನ್ನು ಕೂಡ ಬಿಜೆಪಿ ನಾಯಕರು ಹಮ್ಮಿಕೊಂಡಿದ್ದರು. ಇದೊಂದು ಅವೈಜ್ಞಾನಿಕ ಯೋಜನೆ, ಜೊತೆಗೆ ಬೆಂಗಳೂರಿನ ಟ್ರಾಫಿಕ್ಗೆ ಪರಿಹಾರ ಅಲ್ಲದ, ಜೊತೆಗೆ ಸಾಕಷ್ಟು ದುಬಾರಿ ವೆಚ್ಚದ ಬರೀ ಕಾರ್ಗಳಿಗಷ್ಟೇ ಈ ಯೋಜನೆ ಮಾಡಲಾಗ್ತಿದೆ. ಇದರ ಹಿಂದೆ ದುರುದ್ದೇಶ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ಆದರೆ ಬಿಜೆಪಿ ನಾಯಕರ ಆರೋಪಗಳನ್ನು ಡಿ ಕೆ ಶಿವಕುಮಾರ್ ಅವರು ನಿರಾಕರಿಸಿದ್ದಾರೆ. ಬೇಕಾದ್ರೆ ಅವ್ರದ್ದೇ ನೇತೃತ್ವದಲ್ಲಿ ಸಮಿತಿ ಮಾಡೋಣ, ನಾನೇನು ಮೂರ್ಖ ಅಲ್ಲ, ಬೆಂಗಳೂರು ಇತಿಹಾಸ ಗೊತ್ತಿದೆ, ಲಾಲ್ಬಾಗ್ ಇತಿಹಾಸ ಗೊತ್ತಿದೆ, ಎಲ್ಲ ಪರಿಶೀಲನೆ ಮಾಡಿನೇ ಈ ಯೋಜನೆ ಮಾಡ್ತಾ ಇದ್ದೇವೆ ಅನ್ನುವಂತಹ ಸಮರ್ಥನೆಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡಿದ್ದಾರೆ. ಲಾಲ್ಬಾಗ್ ಮೂಲಕ ಟನಲ್ ರಸ್ತೆ ಬೇಡ, ಸರ್ಕಾರದ ವಿರುದ್ಧ ನಟಿ ಮಣಿಯರು ನಿಗಿ. ಒಂದು ಕಡೆ ಬಿಜೆಪಿ ಈ ಟನಲ್ ವಿರೋಧಿಸಿ ಲಾಲ್ಬಾಗ್ ಒಳಭಾಗದಲ್ಲಿ ಪ್ರತಿಭಟನೆ ಮಾಡಿ ಸಹಿ ಅಭಿಯಾನ ಶುರು ಮಾಡಿದ್ರೆ, ಮತ್ತೊಂದು ಕಡೆ ಲಾಲ್ಬಾಗ್ ನಡಿಗೆದಾರರು, ಪರಿಸರವಾದಿಗಳು ಕೂಡ ಗೇಟ್ ಮುಂಭಾಗದಲ್ಲಿ ಸರ್ಕಾರದ ಟನಲ್ ರಸ್ತೆ ವಿರುದ್ಧ ಹೋರಾಟ ಮಾಡಿದ್ದಾರೆ. ನಟಿಯರಾದ ಸುಧಾ ಬೆಳವಾಡಿ ಮತ್ತು ಸಂಯುಕ್ತ ಸೇರಿದಂತೆ ಹಲವು ನಾಗರಿಕರು ಈ ಯೋಜನೆ ವಿರೋಧಿಸಿ ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರಿನಲ್ಲಿ ಡ್ರೈನೇಜ್, ರಸ್ತೆ ಗುಂಡಿಗಳು ಸೇರಿದಂತೆ ಹಲವಾರು ಮೂಲಭೂತ ಸಮಸ್ಯೆಗಳಿವೆ. ಸರ್ಕಾರ ಇವುಗಳನ್ನು ಬಗೆಹರಿಸುವ ಬದಲು ಇಂತಹ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವುದು
ಸೂಕ್ತವಲ್ಲ. ಪರಿಸರ ಸಂರಕ್ಷಣೆ ಮತ್ತು ಭವಿಷ್ಯದ ಪೀಳಿಗೆಗೆ ಹಸಿರನ್ನು ಉಳಿಸಿ ಎಂದು ಆಕ್ರೋಶ ಹೊರಹಾಕಿದ್ರು. ಜೊತೆಗೆ ಟನಲ್ ರೋಡ್ ಯೋಜನೆಯನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಬೆಂಗಳೂರಲ್ಲಿ ನಿರ್ಮಾಣ ಮಾಡಲು ಹೊರಟಿರುವಂತಹ ಟನಲ್ ರಸ್ತೆಗೆ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಿದೆ. ಇವತ್ತು ಬಿಜೆಪಿಯವರು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡಿಗೆದಾರರ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ರು. ಸಹಿ ಅಭಿಯಾನದ ಮೂಲಕ ಲಾಲ್ಬಾಗಲ್ಲಿ ನಡೀತಿರುವಂತಹ ಟನಲ್ ರಸ್ತೆಯನ್ನು ವಿರೋಧಿಸ್ತಿದ್ದಾರೆ. ಮತ್ತೊಂದು ಕಡೆ ನಡಿಗೆದಾರರಾಗಿರ್ಬೋದು, ಪರಿಸರವಾದಿಗಳಾಗಿರ್ಬೋದು, ಟನ್ನಲ್ನಿಂದ ಏನು ಉಪಯೋಗ, ಟನಲ್ ರಸ್ತೆ ಮಾಡ್ತಿರೋದು ಬರೀ ಶ್ರೀಮಂತರ ಅನುಕೂಲಕ್ಕೋಸ್ಕರ ಮಾತ್ರನೇ. ಬೆಂಗಳೂರಲ್ಲಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸಿ, ರಸ್ತೆಗಳನ್ನು ಸರಿ ಮಾಡಿ, ಕಸದ ಸಮಸ್ಯೆಯನ್ನು ಬಗೆಹರಿಸಿ, ಅದು ಬಿಟ್ಟು ಬೇಡದೆ ಪರಿಸರವನ್ನು ನಾಶ ಮಾಡುವಂತಹ ಟನಲ್ ರಸ್ತೆಯನ್ನು ಯಾಕೆ ನಿರ್ಮಾಣ ಮಾಡ್ತಿದ್ದೀರಾ ಅಂತ ಹೋರಾಟದಲ್ಲಿ ಭಾಗಿಯಾಗಿದ್ರು. ಒಟ್ನಲ್ಲಿ ಸರ್ಕಾರ ಯಾರು ಎಷ್ಟೇ ವಿರೋಧ ಮಾಡಲಿ, ನಾವು ಟನಲ್ ರಸ್ತೆ ಮಾಡ್ತೇವೆ ಅಂತ ಪಣ ತೊಟ್ಟಿದೆ. ಲಾಲ್ಬಾಗ್ ಅಂದ ಚಂದವನ್ನ ಕೆಡಿಸಿ 300,000 ಕೋಟಿ ವರ್ಷಗಳ ಹಿಂದೆ ನಿರ್ಮಾಣವಾಗಿರೋ ಬಂಡೆಯನ್ನ ಹೊಡೆದು ಕೊರೆದು ಟನಲ್ ಮಾಡೋದ್ರಿಂದ ಬೆಂಗಳೂರಿನ ಟ್ರಾಫಿಕ್ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತಾ ಅನ್ನೋ ಪ್ರಶ್ನೆ ಜನರಲ್ಲಿ ಮೂಡಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.